ಗ್ಯಾಸ್ ಸಿಲಿಂಡರ್ ಅಭಾವದ ಮಧ್ಯೆ ಇಲ್ಲಿ ನೀರಿಗೂ ಕೂಡ ಹಾಹಾಕಾರ ಶುರುವಾಗಿದೆ. ಅದರಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಅಭಾವದ ಮಧ್ಯೆ ನೀರಿಗೂ ಕೂಡ ಹಲವು ಕಡೆ ಹಾಹಾಕಾರ ಶುರುವಾಗಿರುವಂತದ್ದು. ಇದೀಗ ಚಾಮುಂಡಿನಗರದಲ್ಲೂ ಕೂಡ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ರಾಜಾಜಿನಗರದ ವಾರ್ಡ್ ನಂಬರ್ 130ರ 5ನೇ ಬ್ಲಾಕ್ನಲ್ಲಿ ಈಗ ನೀರಿನ ಸಮಸ್ಯೆ ಉಂಟಾಗಿದೆ. ಇಲ್ಲಿ ವರ್ಷ ಇಡೀ ಕುಡಿಯುವಂತ ನೀರಿನ ಸಮಸ್ಯೆ ಉಂಟಾಗ್ತಾ ಇದೆ. ಕಾವೇರಿ ನೀರು ಬರೋದಿಲ್ಲ, BWSSB ಬಿಲ್ ಮಾತ್ರ ಕೊಡ್ತಾರೆ ಅಂತ ಹೇಳಿ ಇಲ್ಲಿನ ಜನ ಹೇಳ್ತಿದ್ದಾರೆ. ಈಗ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ, ನಿವಾಸಿಗಳು ಪರದಾಡ್ತಿದ್ದಾರೆ. 3000 ಮನೆಗಳಿದೆ ಇಲ್ಲಿ, ಆದರೆ ಗಂಟೆಗಳ ಕಾಲ ಮಾತ್ರ ಇಲ್ಲಿ ನೀರು ಬರ್ತಾ ಇದೆ. ದಿನಕ್ಕೆ 1 ಗಂಟೆ ನೀರು ಬಿಡ್ತಾ ಇರುವಂತ BWSSB 1 ಗಂಟೆ ನೀರಿಗಾಗಿ ರಾತ್ರಿ ಇಡೀ ಕಾಯಬೇಕು ಅಂತ ಪರಿಸ್ಥಿತಿ ಇಲ್ಲಿ ಬಂದಿದೆ. ವಾರಕ್ಕೆ 3 ಟ್ಯಾಂಕರ್ ನೀರು ಖರೀದಿ ಮಾಡ್ತಾ ಇದೀವಿ ಅಂತ ಹೇಳಿ ಇಲ್ಲಿನ ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ರಾಜಾಜಿನಗರದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಇದು ಯಾವುದೋ ಬೇರೆ ಹಳ್ಳಿಯಲ್ಲೋ ಅಥವಾ ಬೇರೆ ಯಾವುದೋ ಮೂಲೆಯಲ್ಲ, ಬೆಂಗಳೂರಿನ ರಾಜಾಜಿನಗರದಲ್ಲಿ ಆಗ್ತಾ ಇರುವಂತಹ ನೀರಿನ ಸಮಸ್ಯೆ ಇದು. ಗ್ಯಾಸ್ ಸಿಲಿಂಡರ್ ಅಭಾವ ಒಂದು ಕಡೆ, ಮತ್ತೊಂದು ಕಡೆ ನೀರಿಗೂ ಕೂಡ ಈಗ ಹಾಹಾಕಾರ ಶುರುವಾಗಿದೆ. ಇನ್ನು ಬೇಸಿಗೆ ಕಾಲ ಈಗಷ್ಟೇ ಆರಂಭ ಆಗಿದೆ. ಬೇರೆ ಬೇರೆ ಕಡೆ ನೀರಿಗೆ ಹಾಹಾಕಾರ ಸಮಸ್ಯೆ ಉಂಟಾಗಿದೆ, ಹೌದು. ಆದರೆ ಈಗ ಬೆಂಗಳೂರಿನ ರಾಜಾಜಿನಗರದಲ್ಲೂ ಕೂಡ ಇದೇ ಸಮಸ್ಯೆ ಆಗ್ತಿದೆ. ಇದು ಸ್ಲಮ್ ಬೋರ್ಡ್ ಅಂತಾರೆ. ಈಗ ಸುತ್ತಮುತ್ತರದ ಎಲ್ಲರೂ ಅಫಿಷಿಯಲ್ಗಳು ಒಂದು ಗೌರ್ಮೆಂಟ್ ಕೆಲಸಕ್ಕಾಗಲಿ, ಒಂದು ಒಳ್ಳೆ ಪೋಸ್ಟಿಂಗಲ್ಲಾಗಲಿ ಇರೋರು ಆಚೆ ಸುತ್ತಮುತ್ತ ಇರೋರು ಅವ್ರು ಎಲ್ಲರೂ. ಆದರೆ ಯಾರು ಮಿಡ್ನೈಟಲ್ಲಿ ಆಚೆ ಬಂದು ನೀರು ಹಿಡಿಯೋರು ಯಾರಿಲ್ಲ. ಅವ್ರವ್ರಿಗೆ ಪ್ರತಿಯೊಬ್ಬರಿಗೆ ನೀರು ಹೋಗುತ್ತೆ, ನೀರು ಹಿಡ್ಕೊತಾರೆ, ಅವ್ರವರು ಆರಾಮಾಗಿರ್ತಾರೆ. ಈ ಸ್ಲಮ್ ಬೋರ್ಡ್ ಅಂತ ನಮ್ಮನ್ನ ಮಟ್ಟವಾಗಿ ನೋಡ್ತಾರೆ. ಎಲ್ಲ ಪ್ರತಿಯೊಂದು ಆಗಲಿ ನಮ್ಮ ಕೇರ್ಲೆಸ್ ಆಗಿ ನೋಡ್ತಾರೆ. ಆಯ್ತು, ನೋಡಲಿ, ನೋ ಪ್ರಾಬ್ಲಮ್. ಇಲ್ಲರೂ ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ದಿವಸಕ್ಕೆ ಸಾಲ, ಒಬ್ಬೊಬ್ಬರ ಮನೆಗೂ ಸಾಲ ಇರುತ್ತೆ. ಸಾಲದಿಂದಲೇ ಬದುಕ್ತೀವಿ. ಬಿಲ್ಡಿಂಗ್ ಹತ್ಬಿಟ್ಟಿದ್ದಾರೆ, ಹಂಗಾಗಿ ಎಲ್ಲ ಸೌಕರ್ಯ ಅಂತ ತಿಳ್ಕೊಳ್ಳೋದು ತಪ್ಪಾದ ಒಂದು ವಿಷಯ. ಎಲ್ಲ ಲೋನ್ ಇರುತ್ತೆ, ಎಲ್ಲ ಪ್ರತಿಯೊಬ್ಬರು ಬಡ್ಡಿ ಕಟ್ತಾರೆ, ಪ್ರತಿಯೊಬ್ಬರು ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತಾರೆ. ಒಟ್ಟು ಯಾರು ಗೌರ್ಮೆಂಟ್ ಕೆಲಸ ದೊಡ್ಡ ಸ್ಟಾಫ್ ಆಗಿ ಯಾರು ಇಲ್ಲ. ಹಂಗಾಗಿ ರಾತ್ರಿಗೆ ನಮಗೆ ಸುಮಾರು ಒಂದು 12:30 1 ಗಂಟೆಗೆ ನೀರು ಬಿಟ್ಟರೆ 1:30 2 ಗಂಟೆಗೆ ನಿಲ್ಲಿಸ್ತಾರೆ. ಇದು ಸುಮಾರು ಒಂದು 600 ಮನೆ ಐತೆ. 600 ಮನೆಗೆ 1 hour 1.5 ಅವರಲ್ಲಿ ನೀರು ತುಂಬಿಸ್ಕೊಬೇಕಂದ್ರೆ ಆಗಲ್ಲ, ಅದು ಪ್ರೆಷರ್ ಕೊಡಲ್ಲ. ಸೊ ಪರ್ಟಿಕ್ಯುಲರಾಗಿ ಈ ರೋಡ್ಗಂತೂ ಕಂಪ್ಲೀಟ್ ನೀರೇ ಬರಲ್ಲ. ಸೊ ಒಂದೊಂದು ರಾತ್ರಿಗೆ ಒದ್ದಾಡೋದು ಜಾಗರಣೆ ಮಾಡಿ, ಇವಾಗ ನೋಡಿ ನಮ್ಮ ಕಣ್ಣೆಲ್ಲ ಹೆಂಗಾಗಿದೆ ನೋಡಿ, ಜಾಗರಣೆ ಮಾಡಿ ಇಂಥವೆಲ್ಲ ತುಂಬ ಅವಸ್ಥೆಗಳು, ತುಂಬ ತೊಂದರೆಗಳನ್ನ ನಾವು ಪಡಿತಾ ಇದ್ದೀವಿ. ಇದ್ರೂ ಏನಂದರೆ ತಕ್ಕನಂಗೆ ಒಂದು ಸೊಲ್ಯೂಷನ್ ಸಿಗ್ತಾ ಇಲ್ಲ ಅನ್ನೋದೇ ನಮ್ಮ ಬೇಜಾರು. ನಾವು ತಿರ್ಗಾ ಬೆಳಿಗ್ಗೆ ಟೈಮ್ನಲ್ಲಿ ಒಂದು 1/2 hour ಅಷ್ಟೇ ನೀರು ಬರೋದು. ಒಂದು ದಿವಸ ಬಿಟ್ಟು ಒಂದು ದಿವಸ. ಮಧ್ಯರಾತ್ರಿಯಲ್ಲಿ ನೀರು ಬರುತ್ತೆ ಅಂತಲ್ಲ ಸರ್, ಕಾವೇರಿ ನೀರು? ಅದೇ ಮಧ್ಯರಾತ್ರಿ 2 ಗಂಟೆಗೆ ಬಿಡ್ತಾರೆ, ಒಂದು 1/2 hour ಬರೋದು ಅಷ್ಟೇ. 1/2 hour ಅದ್ರ ಮೇಲೆ ಬರೋಲ್ಲ ಸರ್. ಇದೇನು ಟ್ಯಾಂಕ್ ಏನಿಲ್ವಾ ನೀರಿಂದು? ನೀರಿನ ಟ್ಯಾಂಕ್ ಅಂದರೆ ಅದು ಆಚೆ ಇಟ್ಟಿದ್ದಾರಲ್ಲ, ಅದು ತಗೊಂಬಂದು ನೀರು ಒಯ್ತಾರೆ ಅದರಲ್ಲಿ ಅಷ್ಟೇ. ಅದು ಖಾಲಿ ಆದರೆ ಮತ್ತೆ ಖಾಲಿ ಆದರೆ ತಿರ್ಗಾ ತಗೊಂಬಂದು ಹಾಕ್ತಾರೆ. ಖಾಲಿ ಆದರೆ 2 ದಿವಸಕ್ಕೆ ಒಂದು ಸಲ ನೀರು ತಗೊಂಬಂದು ತುಂಬ್ತಾರೆ. ಅದೇ ನೀರು ಪ್ರಾಬ್ಲಮೇ ಇಲ್ಲಿ ಜಾಸ್ತಿ, ಬೇರೆ ಏನಿಲ್ಲ. ಅದು ಒಂದು ರೋಡಲ್ಲಿ ಬಂದರೆ ಒಂದು ರೋಡಲ್ಲಿ ಬರೋಲ್ಲ. ತುಂಬ ಸಮಸ್ಯೆ ಅಲ್ಲ ಸರ್, ನೀರಿಲ್ಲ ಅಂದರೆ ಎಲ್ಲ ಏನು ಮಾಡ್ತೀರಾ ಸರ್? ನೈಟ್ ಮೋಟ್ರ್ ಮೀಟ್ರ್ ಹಾಕ್ತಾರಲ್ಲ, ಹಾಕಿದ ತಕ್ಷಣ ಕೆಲವ್ರು ಏನು ಮಾಡ್ಬಿಡ್ತಾರೆ, ಸಂಪ್ ಟ್ಯಾಂಕ್ ಮಡಗಿದ್ದಾರೆ. ಆ ಸಂಪ್ನಲ್ಲಿ ಮೋಟ್ರ್ ಹಾಕಿಬಿಡ್ತಾರೆ. ಮೋಟ್ರ್ ಹಾಕೊಂಡ್ಬಿಟ್ರೆ ಆಮೇಲೆ ಉಳಿದವ್ರಿಗೆ ನೀರು ಸಿಗೋದಿಲ್ಲ. ಅದೇ ತಂದ್ರೆ ಅವ್ರು ಏನು ಮಾಡ್ತಾರೆ, ಫುಲ್ ಬೆಳಗ್ಗೆವರೆಗೂ ಹಾಕೋದಿಲ್ಲ. ಬರ್ತಾರೆ, ಏನೋ ಒಂದು ಅರ್ಧ ಗಂಟೆ 1 hour ಬಿಡ್ತಾರೆ ನೀರನ್ನು. 1 hour ಬಿಟ್ಟಿದ ತಕ್ಷಣ ಇವ್ರೇನು ಮಾಡ್ತಾರೆ, ಎಲ್ಲ ಮೋಟ್ರ್ಗಳನ್ನ ಹಾಕಿ ಸಂಪ್ ನೀರು ತುಂಬಿದ್ರೆ ಇರೋರಿಗೆ ತೊಂದರೆ ಆಗ್ತದೆ. ಅದೇ ಪ್ರಾಬ್ಲಮ್. ಅದಕ್ಕೆ ಪ್ರತಿನಿತ್ಯ ಮಧ್ಯರಾತ್ರಿನೇ ಬಿಡೋದು. ಇವತ್ತು ನೀರೇ ಇಲ್ಲ ನಮ್ಮ ಮನೇಲಿ. ಪ್ರತಿನಿತ್ಯ ಕಷ್ಟ ಅಲ್ವಾ ಕಾವೇರಿ ನೀರು ಬರಲಿಲ್ಲ ಅಂದರೆ ವಸಿ ಜನಕ್ಕೆ ಕಷ್ಟ ಆಗಿರ್ತದೆ, ಎಲ್ಲರಿಗೂ ಕಷ್ಟ. ಅದರಲ್ಲೂ ಮಧ್ಯರಾತ್ರಿ ಬರ್ತಂತಲ್ಲ ಸರ್ ನೀರು? ಮಧ್ಯರಾತ್ರಿ ಬರ್ತೈತೆ, ಒಂದು ಸ್ವಲ್ಪ ಹೊತ್ತೇ ಬಿಡೋದು, ಆಮೇಲೆ ಕಟ್ ಮಾಡಿಬಿಡ್ತಾರೆ. ಎಷ್ಟು ಗಂಟೆ ಬಿಡ್ಬೋದು? ಒಂದು ಅರ್ಧ ಅವರ್ ಬಿಡ್ತಾರೆ, 1 hour ಬಿಡ್ತಾರೆ ಅಷ್ಟೇ. ಎಷ್ಟು ಸಾಕಷ್ಟು ಜನಗಳಿದೆ, ನೀರು ಸಾಲೋದಿಲ್ಲ. ನೋಡಿ ಟ್ಯಾಂಕಲ್ಲಿ ನೋಡಿ ಬನ್ನಿ, ನೀರೇ ಇಲ್ಲ ಇವತ್ತು. ಆ ಟ್ಯಾಂಕ್ ತಾತ್ಕಾಲಿಕ ನೀರು ತಂದವರಲ್ಲಿ ಹಾಕ್ತಾರೆ.